ಚಿಂತಾಮಣಿಯ ಇಲ್ಲಿನ ನಗರಸಭೆಗೆ 18ನೇ ವಾರ್ಡ್ ಕೀರ್ತಿನಗರದಿಂದ ಡಿಸೆಂಬರ್ 27ರಂದು ನಡೆಯುವ ಉಪಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸಲು ಶುಕ್ರವಾರ ದಿನದಂದು ಕೊನೆಯ ದಿನವಾಗಿದ್ದು ಒಟ್ಟು 10 ನಾಮಪತ್ರಗಳ ಸಲ್ಲಿಕೆಯಾಗಿದ್ದವು. ಇಂದು ಬೆಳಗ್ಗೆ 11 ಗಂಟೆಯಿಂದ ನಾಮಪತ್ರ ಪರಿಶೀಲನೆ ನಡೆಯಿತು. 10 ನಾಮಪತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮೊಹಮ್ಮದ್ ಶಫೀಕ್, ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಮುನವರ್ ಪಾಷಾ, ಬಿಜೆಪಿ ಪಕ್ಷದ ಬಿ.ವಿ. ಸೂರ್ಯಪ್ರಕಾಶ್, ಕಾಂಗ್ರೆಸ್ ಪಕ್ಷದ ಬದಲಿ ಅಭ್ಯರ್ಥಿ ಹಾಗೂ ಸ್ವತಂತ್ರ ಅಭ್ಯರ್ಥಿಯಾಗಿ 2 ನಾಮಪತ್ರಗಳ ಸಲ್ಲಿಸಿದ್ದ ಮೊಹಮ್ಮದ್ ಮುಬಾರಕ್ ರವರ ನಾಮಪತ್ರಗಳು ಅಂಗೀಕಾರವಾಗಿದೆ. ಕೆಆರ್ಎಸ್ ಹಾಗೂ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿಗಳ ಸೇರಿದಂತೆ 3 ಸ್ವತಂತ್ರ ಅಭ್ಯರ್ಥಿಗಳ ನಾಮಪತ್ರಗಳು ತಿರಸ್ಕೃತಗೊಂಡಿವೆ. ಇನ್ನು 18ರಂದು ಸೋಮವಾರ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ. ಚುನಾವಣೆಯ ಅಗತ್ಯವಾದರೆ ಡಿಸೆಂಬರ್ 27ರಂದು ಬುಧವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯುತ್ತದೆ ಎಂದು ಚುನಾವಣಾಧಿಕಾರಿ ಸವಿತಾ ತಿಳಿಸಿದರು. ಚಿಂತಾಮಣಿ ನಗರಸಭೆಯ ಕೀರ್ತಿನಗರ ವಾರ್ಡಿಗೆ ಸಾಮಾನ್ಯ ವರ್ಗದಿಂದ ಕೌನ್ಸಿಲರ್ಗೆ ಉಪಚುನಾವಣೆ ಘೋಷಣೆಯಾಗಿತ್ತು. ದಿನಾಂಕ 8ನೇ ತಾರೀಕಿಂದ ನಿನ್ನೆ 15ನೇ ತಾರೀಕುವರೆಗೂ ನಾಮಪತ್ರಗಳನ್ನು ಸ್ವೀಕಾರ ಮಾಡಿದ್ವಿ. ಒಟ್ಟು 10 ನಾಮಪತ್ರಗಳು ಸ್ವೀಕಾರ ಆಗಿತ್ತು. ಆ ನಾಮಪತ್ರಗಳ ಪರಿಶೀಲನಾ ಕಾರ್ಯವನ್ನು ಇವತ್ತು 16ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ಪರಿಶೀಲನೆಯಲ್ಲಿ ಒಟ್ಟು 5 ನಾಮಪತ್ರಗಳು ತಿರಸ್ಕಾರ ಆಗಿ 5 ನಾಮಪತ್ರಗಳು ಅಂಗೀಕಾರ ಆಗಿದೆ. 4 ಜನ ಸರಿಯಾಗಿ ನಾಮನಿರ್ದೇಶಿತಗೊಂಡಿದ್ದಾರೆ ಅಂತೇಳಿ ಇವತ್ತು ನಾವು ಪರಿಶೀಲನೆಯಲ್ಲಿ ಕಂಡಿದ್ದೇವೆ. ಒಬ್ಬರು KRS ಪಕ್ಷದಿಂದ, ಅದರಲ್ಲಿ ಅವರು ಒಂದು ರಿಜೆಕ್ಟ್ ಆಗಿದೆ. ಇನ್ನು ಉಳಿದಂತೆ 3 ಜನ ಸ್ವತಂತ್ರದವರಿದ್ದಾರೆ. SDPI 1, ಒಟ್ಟು 5. 2 ಪಕ್ಷದವರು 3 ಸ್ವತಂತ್ರ ಅಕ್ಸೆಪ್ಟ್ ಆಗಿರುವಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ, BJP ಅಭ್ಯರ್ಥಿ ಮತ್ತು JDS ಅಭ್ಯರ್ಥಿ. ಅದೇ ರೀತಿ ಇನ್ನೊಬ್ಬರು ಮೊಹಮ್ಮದ್ ಮುಬಾರಕ್ ಅಂತೇಳಿ ಅವರು ಕಾಂಗ್ರೆಸ್ನ ಬದಲಿ ಅಭ್ಯರ್ಥಿಯಾಗಿ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ 2ಕ್ಕೂ ಸಲ್ಲಿಸಿದರೆ 2 ನಾಮಪತ್ರಗಳು ಅಂಗೀಕಾರ ಆಗಿದೆ. 4 ಇತ್ತು, ಇನ್ನೊಂದು 2 ಅರ್ಜಿ ಸಲ್ಲಿಸಿರೋದ್ರಿಂದಾಗಿ 5 ನಾಮಪತ್ರ. ಅದು ನಾಮನಿರ್ದೇಶಿತರಾಗಿರುವಂಥವರು 4 ಜನ, ಒಬ್ಬರು 2 ಸಲ ಹಾಕಿದ್ದಾರೆ, 2 ನಾಮಪತ್ರ ಪರಿಶೀಲಿಸಿದ್ದೀವಿ. ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದನ್ನು ಅಂಗೀಕರಿಸಿದ್ದೀವಿ.